ಇವತ್ತೊಂದು ಕ್ಷೇತ್ರದ ವಿಶೇಷ ಭಾವಚಿತ್ರಗಳನ್ನು ಹೊಂದಿರುವಂತಹ ಕ್ಯಾಲೆಂಡರ್ನ ಲೋಕಾರ್ಪಣೆ ಆಯಿತು. ನೀವು ಆ ಕ್ಯಾಲೆಂಡರ್ಗಳನ್ನು ಲಕ್ಷಗೊಟ್ಟು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ. ಅದು 13 ಪುಟಗಳನ್ನು ಹೊಂದಿರುವಂಥ ಒಂದು ವಿಶೇಷವಾದ ಕ್ಯಾಲೆಂಡರ್. ಆ 13 ಪುಟಗಳಲ್ಲಿ ಯಡೂರು ಕ್ಷೇತ್ರದ ಸಂಪೂರ್ಣ ಪರಿಚಯವನ್ನು ಮಾಡಿಕೊಡುವಂಥ ವಿಶೇಷವಾದ ಬೇರೆ ಬೇರೆ ಭಾವಚಿತ್ರಗಳನ್ನು ಆ ಕ್ಯಾಲೆಂಡರ್ ಹೊಂದಿದೆ. ಮೊದಲನೇದೊಂದು ಮುಖಪುಟ ಆದ್ರೆ ಆ ಪೇಜನ್ನು ಹೊಳಿಸಿದ ನಂತರ ನೇರವಾಗಿ ದೇವಸ್ಥಾನದ ಒಳಗಿನ ಭಾಗ ಮುಖಮಂಟಪ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಮನೆಯಲ್ಲೇ ಕೂತ್ಕೊಂಡು ದೇವಸ್ಥಾನದ ಮುಖಮಂಟಪವನ್ನು ನೋಡಬೇಕು ಅಂದರೆ ಈ ಕ್ಯಾಲೆಂಡರ್ ನೀವು ತಗೊಂಡು ಹೋಗಬೇಕು. ಆಮೇಲೆ ಜನವರಿ ತಿಂಗಳದೊಳಗೆ ಎಷ್ಟು ಸರಿ ನೀವು ಡೇಟ್ ನೋಡ್ಬೇಕಂತ ಹೋದಾಗೆಲ್ಲ ಡೇಟಿನ ಜೊತೆಗೆ ನಿಮ್ಗೆ ಏನು ಕಾಣಿಸ್ತದೆ ಅಂದ್ರೆ ಯಡೂರು ದೇವಸ್ಥಾನನೂ ಕೂಡ ಡೇಟ್ ಜೊತೆಗೆ ಕಾಣಿಸ್ತದೆ. ದೇವರ ದರ್ಶನ ಮಾಡ್ಕೊಂಡು ಪುಣ್ಯನೂ ನಿಮಗೆ ಸಿಗ್ತದೆ. ಆಮೇಲೆ ನೀವು ಫೆಬ್ರವರಿ ತಿಂಗಳಿಗೆ ಹೋದ್ರಿ ಅಂದ್ರೆ ಫೆಬ್ರವರಿ ತಿಂಗಳದೊಳಗೆ ನೇರವಾಗಿ ವೀರಭದ್ರೇಶ್ವರನ ಅಲಂಕಾರ ದರ್ಶನ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಭವ್ಯ ದಿವ್ಯವಾಗಿರುವಂಥ ಅಲಂಕಾರ ಮಾಡಿರುವಂತಹ ವೀರಭದ್ರೇಶ್ವರನ ಭಾವಚಿತ್ರ ಫೆಬ್ರವರಿ ತಿಂಗಳದೊಳಗೆ ನೋಡಬಹುದು ನೀವು. ಅಂದರೆ ಫೆಬ್ರವರಿ ತಿಂಗಳದೊಳಗೆ ಯಾವ ಡೇಟ್ ನೋಡಿದರೂ ಕೂಡ ಈರಣ್ಣನ ದರ್ಶನ ನಿಮಗೆ ಆಗ್ತದೆ. ಆಮೇಲೆ ಮಾರ್ಚ್ಗೆ ಹೋದ್ರಿ ಅಂದರೆ ಭದ್ರಕಾಳಿ ಅಮ್ಮನವರ ಭಾವಚಿತ್ರ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಮಾರ್ಚ್ ತಿಂಗಳದೊಳಗೆ ಯಾವುದೇ ಡೇಟ್ ನೋಡಬೇಕು ಅಂದ್ರೆ ಅಮ್ಮನವ್ರನ್ನ ನೋಡೇ ನೀವು ನೋಡೋಕ್ಕೆ ಸಾಧ್ಯನೇ. ಆಮೇಲೆ ನೀವು ಏಪ್ರಿಲ್ಗೆ ಹೋದ್ರಿ ಅಂದರೆ ಸಾಕ್ಷಿ ಗಣಪತಿ ದೇವಸ್ಥಾನದ ಬಲಭಾಗದಲ್ಲಿರುವಂತಹ ನಮಗೆ ಬಲಭಾಗದಲ್ಲಿರುವಂತಹ ಸಾಕ್ಷಿ ಗಣಪತಿಯನ್ನು ನೋಡ್ಲಿಕ್ಕೆ ನಿಮಗೆ ಸಿಗ್ತದೆ. ಮೇ ತಿಂಗಳಿಗೆ ಹೋದ್ರಿ ಅಂದ್ರೆ ವೀರಭದ್ರ ಲಿಂಗದ ಮೂಲ ಲಿಂಗದ ದರ್ಶನ ನಿಮಗೆ ಆಗ್ತದೆ ಮೇ ತಿಂಗಳದೊಳಗೆ. ಇಲ್ಲೆಲ್ಲ ನಿಮಗೆ ಕಾಣಕತ್ತಾವ. ಮೇ ತಿಂಗಳದೊಳಗೆ ಯಾವ ಡೇಟ್ ನೋಡಿದ್ರು ಈರಣ್ಣ ನೋಡ್ಕೊತಾನೆ ನೀವು ಆ ತಿಂಗಳವನ್ನು ಕಳಿಬಹುದು. ಅದೇ ರೀತಿ ಜೂನ್ ತಿಂಗಳಿಗೆ ಹೋದ್ರಿ ಅಂದ್ರೆ ಕಾಡಸಿದ್ದೇಶ್ವರ ಮಠಕ್ಕೆ ಬರ್ತೀರಿ. ಮಠದಲ್ಲಿರುವಂತಹ ಮಹಾಯೋಗಿ ಕಾಡಸಿದ್ದೇಶ್ವರರ ದರ್ಶನ ನಿಮಗೆ ಉಂಟಾಗ್ತದೆ. ಆಮೇಲೆ ಜುಲೈಗೆ ನೀವು ಬಂದ್ರಿ ಅಂದ್ರೆ ಈ ಕ್ಷೇತ್ರವನ್ನು ರಕ್ಷಣೆ ಮಾಡುವಂತಹ ಕ್ಷೇತ್ರ ಪಾಲಕ ಮಾರುತಿಯ ದರ್ಶನವನ್ನು ಜುಲೈ ತಿಂಗಳಿನಲ್ಲಿ ನೀವು ಮಾಡ್ಕೋತ ಆ ತಿಂಗಳನ್ನು ಕಳೆಯಬಹುದು. ಅದೇ ರೀತಿ ಆಗಸ್ಟಿಗೆ ನೀವು ಬಂದ್ರಿ ಅಂದ್ರೆ ನಾಳೇನು ತೇರು ಎಳಿತಿರಲ್ಲ, ವರ್ಷದೊಳಗೆ ಒಂದು ದಿವಸ ಮಾತ್ರ ತೇರು ಎಳಿತೀರಿ. ಆದ್ರೆ ಆ ತೇರನ್ನು ಯಾವಾಗಲೂ ನೋಡಬೇಕು ಅಂದ್ರೆ ಆ ತೇರಿನ ಭಾವಚಿತ್ರವನ್ನು ಕೂಡ ನೀವು ಆಗಸ್ಟ್ ತಿಂಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಆ ತೇರಿನ ಭಾವಚಿತ್ರ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಹಾಗೆಯೇ ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣ ಮೂರ್ತಿಗಳು ಕಲ್ಯಾಣೋತ್ಸವದಲ್ಲಿ ಬಂದಾಗ ಮಾತ್ರ ನಿಮಗೆ ಕಲ್ಯಾಣೋತ್ಸವದ ಮೂರ್ತಿಗಳು ನೋಡೋಕೆ ಸಿಗ್ತಾವೆ. ತೇರಿನೊಳಗೆ ಮಾತ್ರ ನೋಡ್ಲಿಕ್ಕೆ ಸಿಗ್ತಾವೆ. ಆದ್ರೆ ಆ ಕಲ್ಯಾಣ ಉತ್ಸವದ ಮೂರ್ತಿಗಳನ್ನು ತಿಂಗಳು ಪೂರ್ತಿ ನೋಡಬೇಕು ಅಂದ್ರೆ ಸೆಪ್ಟೆಂಬರ್ ತಿಂಗಳದ ಕ್ಯಾಲೆಂಡರ್ ನೀವು ತೆಗೆದು ಹಾಕಿದ್ರಿ ಅಂದ್ರೆ ಕಲ್ಯಾಣೋತ್ಸವದ ಮೂರ್ತಿಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಅದೇ ರೀತಿ ಮುಂದೆ ನೀವು ಅಕ್ಟೋಬರ್ಗೆ ಹೋದ್ರಿ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಅಕ್ಟೋಬರ್ದೊಳಗೆ ನವರಾತ್ರಿ ಬರ್ತದೆ. ದೇವಿಯ ವಿಭಿನ್ನ ಅವತಾರಗಳ ಅಲಂಕಾರಗಳನ್ನು ನವರಾತ್ರಿಯಲ್ಲಿ ನೀವೆಲ್ಲ ಬಂದಾಗೆಲ್ಲ ನೋಡಿದ್ದೀರಿ. ಆ ಅಲಂಕಾರದ ಎಲ್ಲ ಭಾವಚಿತ್ರಗಳನ್ನು ನೀವು ಅಕ್ಟೋಬರ್ ತಿಂಗಳಲ್ಲಿ ನೋಡಬಹುದು. ನವೆಂಬರ್ದಲ್ಲಿ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂಥ ಶ್ರೀಶೈಲ ಜಗದ್ಗುರುಗಳ ದರ್ಶನನೂ ಕೂಡ ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಆಮೇಲೆ ಡಿಸೆಂಬರ್ಗೆ ಬಂದ್ರಿ ಅಂದ್ರೆ ಇಲ್ಲೇ ರುದ್ರಪಾದ ಬಸವೇಶ್ವರ ಇದ್ದಾನೆ. ಅಂದರೆ ದಾಕ್ಷಾಯಣಿಯನ್ನು ಈ ಕ್ಷೇತ್ರಕ್ಕೆ ಮೊದಲು ಕರ್ಕೊಂಡು ಬಂದಿರುವಂತಹ ನಂದಿ ಆ ರುದ್ರಪಾದ ಬಸವೇಶ್ವರ ಹೆಸರಿನಲ್ಲಿ ಕ್ಷೇತ್ರದಲ್ಲಿ ವಿರಾಜಮಾನ ಆಗಿದ್ದಾನೆ. ಆ ನಂದಿಯನ್ನು ನೀವು ಡಿಸೆಂಬರ್ ತಿಂಗಳದೊಳಗೆ ಪೂರ್ತಿ ದರ್ಶನ ಮಾಡ್ಕೋತ ಕ್ಯಾಲೆಂಡರ್ ನೋಡ್ಬೋದು. ಹೀಗೆ ಯಡೂರಿನ ಕ್ಷೇತ್ರದ ಸಂಪೂರ್ಣ ದರ್ಶನವನ್ನು ಹೊಂದಿರುವಂತಹ ವಿಶೇಷವಾದ ಕ್ಯಾಲೆಂಡರನ್ನು ಬಿಡುಗಡೆ ಕೂಡ ಈ ವೇದಿಕೆಯ ಮೂಲಕ ನಡೆದಿದೆ. ಯಾರ್ಯಾರು ಈ ಕ್ಯಾಲೆಂಡರ್ ತೊಗೊಂಡು ಹೋಗ್ತಿರಲ್ಲ
ಅವರು ಬರೀ ಕ್ಯಾಲೆಂಡರ್ ತೊಗೊಂಡು ಹೋಗಂಗಿಲ್ಲ, ಈ ಕ್ಷೇತ್ರವನ್ನೇ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿರುವಂಥ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಕ್ಯಾಲೆಂಡರ್ದಲ್ಲಿ ತಯಾರು ಮಾಡಲಾಗಿದೆ. ಇದನ್ನೆಲ್ಲ ಬಹಳ ಬುದ್ಧಿವಂತಿಕೆಯಿಂದ ಮಾಡಿದವರು ಯಾರು ಅಂದ್ರೆ ನಮ್ಮ ಗುರುಕುಲದ ಪ್ರಾಚಾರ್ಯರಾಗಿರುವಂತಹ ಪಂಡಿತ್ ಶ್ರೀಶೈಲ ಶಾಸ್ತ್ರಿಗಳವರು ಭಾಳ ವಿಶೇಷ ಮುತುವರ್ಜಿಯನ್ನು ವಹಿಸಿ ಈ ಕ್ಯಾಲೆಂಡರನ್ನು ತಯಾರು ಮಾಡಿದ್ದಾರೆ. ಅವ್ರಿಗೊಂದು ಅಭಿನಂದನೆಯನ್ನು ನೀವೆಲ್ಲ ಸಲ್ಲಿಸಬೇಕು. ಇಂಥವು ಏನಾದರೂ ಕೆಲಸಗಳಿದ್ದು ಅಂದ್ರೆ ಭಾಳ ಬುದ್ಧಿವಂತಿಕೆಯಿಂದ ಮಾಡುವಂಥ ಜಾಣ್ಮೆ ಅದು ನಮ್ಮ ಶ್ರೀಶೈಲ ಶಾಸ್ತ್ರಿಗಳವರಲ್ಲಿದೆ. ಶ್ರೀಶೈಲ್ ಗುರೂಜಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿ 2 ದಿನದ ಈ ಕಾರ್ಯಕ್ರಮವನ್ನು ಲೈವ್ ಕೊಡೋದಲ್ದೇ ಜಗದ್ಗುರುಗಳವರ ವಿಶೇಷವಾಗಿರುವಂಥ ಆಶೀರ್ವಚನವನ್ನು ಯೂಟ್ಯೂಬ್ನಲ್ಲಿ ಹೆಚ್ಚು ಪ್ರಚಾರ ಮಾಡಿರುವಂಥ ಕೀರ್ತಿ ಯಾರಿಗೆ ಸಲ್ತಾ ಇದೆ ಅಂದರೆ ಅದು ನಮ್ಮ ಶ್ರೀಶೈಲ ಶಾಸ್ತ್ರಿಗಳವರಿಗೆ ಸಲ್ಲಬೇಕು ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಅಂಥ ಶಾಸ್ತ್ರಿಗಳವರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸ್ತಾ ಇದ್ದೇವೆ. ಆ ಕ್ಯಾಲೆಂಡ್ರ್ ವಸ್ತುತಃ $150 ಅದರ ಮುಖಬೆಲೆ ಇದ್ದರೂ ಕೂಡ ಸಮಿತಿಯವರು ಇವತ್ತೊಂದು ದಿವಸ ರಿಯಾಯಿತಿ ದರದಲ್ಲಿ ನಮ್ಮ ಜನ ಎಲ್ಲ ಒಯ್ಯಲಿಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಕೇವಲ ಒಂದು $100 ನಿಮಗೆಲ್ಲ ಅದನ್ನು ಕೊಡ್ತಾ ಇದ್ದಾರೆ. ಅದನ್ನು ಇವತ್ತು ಮತ್ತು ನಾಳೆ 2 ದಿವಸ ಯಾರು ತಗೊಂಡ್ರೂ ಕೂಡ ಅದು ರಿಯಾಯಿತಿ ದರದಲ್ಲಿ ನಿಮಗೆಲ್ಲ ಲಭಿಸ್ತದ ಅನ್ನುವಂತಹ ಸೂಚನೆಯನ್ನು ಈ ವೇದಿಕೆಯ ಮೂಲಕ ಕೊಡಮಾಡ್ತಾ